ಧರ್ಮದ ಮೇಲೆ ಏನೇನೋ ಮಾತಾಡ್ತಾರೆ. ಒಂದು ಮಾತನ್ನು ಹೇಳಿದ್ರು, ನಿಜವಾಗ್ಲೂ ಬಹಳ ಖುಷಿ ಇದೆ. ಸಿದ್ದರಾಮಯ್ಯ ಸಾಹೇಬರು ವೀರಶೈವ ಅದು ಲಿಂಗಾಯತ ಧರ್ಮವನ್ನ ಸಪರೇಟ್ ಆಗಿ ಮಾಡ್ತೀನಿ ಅಂತ ಅವರು ಬಹಳ ವಿರೋಧ ಮಾಡಿದ್ರು. ಅದು ಈಗ ಗೊತ್ತಾಗತೈತೆ ಎಲ್ಲರಿಗೂ. ಅವ್ರು ಯಾಕೆ ಘೋಷಣೆ ಮಾಡಿದ್ರು ಅಂತಂದ್ರೆ ನಿಜವಾಗ್ಲೂ ನಾವು ಅದು ಸಲ ಸೋತೆ ಒಂದ್ಸತಿ ಮೂರನೇ ಸತಿ ಎಲೆಕ್ಷನ್ ಆಗ ನಿಮ್ಮ ಅನಿವಾರ್ಯ ಎಲ್ಲ ಕೈಗೆ ಮಾಡ್ಕೋಬಹುದು. ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿದ ಕೆಲಸ ಕಾರ್ಯಗಳಿಗೆ ನಾನು ಸುಲಭ ಏನಪ್ಪ ಕಾಂಗ್ರೆಸ್ ಅವರು ಧರ್ಮ ನೋಡಿಕೊಂಡಾಗ ಅಂತಂದು ನಮಗೆ ಯುದ್ಧದ ಎಲೆಕ್ಷನ್ ಮಾಡುವಂತ ಕೆಲಸ. ಆದ್ರೆ ಈಗ ಅದರ ಅರ್ಥ ಆಗ್ತಾ ಇದೆ, ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಬರ್ತಾ ಇದೆ. ಆ ಕೆಲಸವನ್ನ ನಾವು ಅವತ್ತು ಒಪ್ಕೊಂಡಿರ್ತೀವಿ. ಇವತ್ತ ಮೀಸಲಾತಿ ವಿಚಾರದ ಹೋರಾಟ ಮಾಡುವಂತ ಅವಶ್ಯಕತೆ ಏನಿದೆ ಅಂತ ಯಾಕಂದ್ರೆ ಅವತ್ತ ನೀವು ಹೇಳಕ್ ಹೋದ್ರೆ ನಿಮ್ಮನ್ನು ದ್ವೇಷಿಸಿದ್ರು, ಅವಾಗ ನೀವು ಮಾತಾಡಕ್ ಹೋದ್ರೆ ನಿಮ್ಮ ಬೇರುವಂತ ಪರಿಸ್ಥಿತಿ ಇತ್ತು. ಆದ್ರೆ ಇವೆಲ್ಲವನ್ನ ನೋಡದೆ ಇದೆಲ್ಲವನ್ನ ತಿಳ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನಮ್ಮ ಮುಖ್ಯಮಂತ್ರಿಗಳು ಇವತ್ತ ವಿಶೇಷವಾಗಿ ಬಸವಣ್ಣನ ಸಂಸ್ಕೃತಿಕ ನಾಯಕ ತಿಳ್ಬೋದು ಮತ್ತು ಅದರ ಜೊತೆಗೆ ನಾವು ಮಾತನ್ನು ಹೇಳಿದ್ರು. ಅದು ಬಹಳ ಖುಷಿ. ಪಂಚ ಗ್ಯಾರಂಟಿ ಬಗ್ಗೆ, ಗ್ಯಾರಂಟಿ ಬಗ್ಗೆ ನನಗೊಂದು ಮಾತು ನೆನಪಾದ. ನಾವು ಕರೋನಾ ಟೈಮ್ನಾಗ ನಾನು ಸೋತಿದ್ವಿ, ನಮ್ಮ ಅಧಿಕಾರಿಗಳಿದ್ರು, ನಮ್ಮ ಸರ್ಕಾರ ಇದ್ದಿದ್ದರು. ಒಂದ್ಸತಿ ಸಿದ್ದರಾಮಯ್ಯ ಸಾಹೇಬ್ ಜೊತೆಗೆ ನಾನು ಕೂತಿದ್ದೆ. ಕೂತಲ್ಲಿ ಒಂದು ಮಾತು ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬ್ ಅಂತ, ಈ ಕರೋನಾ ಟೈಮ್ನಾಗ ನಾನೇನು ರಾಜ್ಯದ ಮುಖ್ಯಮಂತ್ರಿ ಅಂತಂದ್ರೆ ಒಂದು ಕೆಲಸ ಮಾಡ್ತೀನಿ ಅಂತ ಅಂದ್ರು. ಏನ್ ಸರ್ ಏನ್ ಮಾಡ್ತಿದ್ರಿ ಅಂತ ಕೇಳಿದೆ ನಾನು. ಏನಿಲ್ಲ, ಪ್ರತಿ ಒಂದು ಫ್ಯಾಮಿಲಿಗೆ ನೇರವಾಗಿ ಅವ್ರ ಅಕೌಂಟಿಗೆ 10,000 ದುಡ್ಡು ಹಾಕ್ತಿದ್ದೆ ಅಂತ. ಅಂದ್ರೆ ಯಾಕೆ ಸರ್ ಹಾಕಿ ದುಡ್ಡು ಹಾಕ್ತೀರಿ, ಅದೇ ಹಾಕಿದ್ರೆ ಏನ್ ಹಾಕಿತ್ತು ಅಂತ ನಾನಂದೆ. ನೋಡಪ್ಪ, ಬಡವರ ಅಕೌಂಟಿಗೆ ದುಡ್ಡು ಹಾಕಿದ್ರಲ್ಲ ಅದು ಮಾರ್ಕೆಟಿಂಗ್ ಬರ್ತೈತೆ ದುಡ್ಡು. ಬಡವರ ಅಕೌಂಟಿಗೆ ದುಡ್ಡು ಹಾಕಿದ್ರ ಅದು ಮಾರ್ಕೆಟಿಂಗ್ ಬರ್ತೈತೆ. ಶ್ರೀಮಂತರ ಅಕೌಂಟಿಗೆ ದುಡ್ಡು ಹಾಕಿದ್ರ ಅದು ಬ್ಯಾಂಕಿನಾಗೆ ಇರ್ತದೆ. ಬಡವರ ಅಕೌಂಟಿಗೆ ಹಾಕಿದ್ರ ಅದರ ಜೊತೆಗೆ ಟ್ಯಾಕ್ಸ್ ತಗೊಂಡು ಬರ್ತಿದ್ರೆ ಆ ದುಡ್ಡು 10,000 ರೂಪಾಯಿ ಅಂತ. ಅಂದ್ರೆ ರಾಜಕೀಯರು ಹಣಕಾಸಿನ ತಜ್ಞರಾದವರು, ಅದರ ಹಣಕಾಸಿನ ವಿಚಾರಗಳನ್ನು ತಿಳ್ಕೊಂಡು ನನ್ನ ಯಾಕೆ ಮಾತಾಡಿದ್ರೆ 2,000 ರೂಪಾಯಿ ನಾವು ಬೇರೆ ಬಹಳ ಮಂದಿ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಏನಂತಾರ, ಜೋಬರು ಮಾಡ್ತಿರ್ತಾರ, ಟ್ರೋಲ್ ಹಾಕ್ಬಿಟ್ಟು ವಾಟ್ಸಪ್ನಾಗ ನನ್ನ ದುಡ್ಡು ತಗೊಂಡು ನಿನಗೆ ಹಾಕ್ತಾರ ಅಂತ ಗಣಮಗಳು ಹೇಳ್ತಿರ್ತಾರೆ. ಸ್ವಾಮಿ, ಯಾವ ದುಡ್ಡು ಹಾಕಿ ಅದು ನಿಮ್ಮ ಮನೆಗೆ ಟ್ಯಾಕ್ಸ್ ಆಗಿ ಸರ್ಕಾರ ಹೋಗೋದು ನಿಮ್ಮ ಮನೆಗೆ ಬರ್ತದೆ, ನಿಮ್ಮ ಖರ್ಚಿಗೆ ಬರ್ತದೆ, ನಿಮ್ಮ ಮನೆ ನಡೆಸುವಂತ ಕೆಲಸ ಆಗ್ತಾ ಇದೆ. 97% ಇರಾದಿಗಳ ಪ್ರತಿಯೊಂದು ಮನೆಗೆ ದುಡ್ಡು ಹೋಗುವಂತ ಕೆಲಸ ಆಗ್ತಾ ಇದೆ. 5 ಗ್ಯಾರಂಟಿ ವಿಚಾರಗಳನ್ನ ಒಂದ್ಸಲ ನೀವು ಲೆಕ್ಕ ಹಾಕಿದ್ರೆ ಒಂದೊಂದು ಫ್ಯಾಮಿಲಿಗೆ ಒಂದೊಂದು ಮನೆಗೆ 5,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ. ಒಂದ್ ಕಡೆ ಶಕ್ತಿ ಯೋಜನೆ ನನಗನ್ಸಿದ ಮಟ್ಟಿಗೆ ನನ್ನ ತಾಯಿಗೆ ಮಾಡಬೇಕು ಕುಂತಿರಲಿ. ಎಲ್ಲಿಗಾದ್ರೂ ಊರಿಗೆ ಹೋಗ್ಬೇಕು, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಫ್ರೀ ಅಲ್ಲಮ್ಮ. ತಿಂಗಳ 500,000 ರೂಪಾಯಿ ಅಲೆ ಬಂದಿದ್ದೆ. 10 kg ಅಕ್ಕಿ ನೆಮ್ಮದಿಯಿಂದ ಊಟ ಮಾಡಬಹುದು ಮನ್ಯಾಗ. ಒಬ್ಬೊಬ್ಬರಿಗೆ 10 kg ಅಂತಂದ್ರೆ ನನಗನ್ಸಿದ ಮಟ್ಟಿಗೆ ಅದನ್ನು ನಮ್ಮ ಮಂದಿ ಅಕ್ಕಿ ಉಳಿಸೋದು ಅಕ್ಕಿನೂ ಮಾರೋ ಪರಿಸ್ಥಿತಿ ತಂದ. ಸತ್ಯ ಇದು ಏನ್ ಸರ್ಕಾರದೊಳಗೆ ನಾವೆಲ್ಲರೂ ನೋಡ್ತಾ ಇರ್ತೀವಿ. ದಿನನಿತ್ಯದ ಬದುಕಿನ ನಾನು ನೋಡ್ತಾ ಇರ್ತೀನಿ ಎಲ್ಲವನ್ನ. ಅದಾದ್ಮೇಲೆ ಮಕ್ಕಳಿಗೆ ಡಿಗ್ರಿ ಓದೋರಿಗೆ, ಡಿಪ್ಲೊಮಾ ಓದೋರಿಗೆ 3,500 ರೂಪಾಯಿ ದುಡ್ಡನ್ನು ಹಾಕುವಂತ ಕೆಲಸವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಗೃಹ ಜ್ಯೋತಿಗೆ ನಿಮ್ಮ ಮನೆ ಕರೆಂಟ್ ಬಿಲ್ 500,000 ರೂಪಾಯಿ ಸರ್ಕಾರ ಕಟ್ಟಕಂತೈತಿ. ಇವತ್ತು 700 ಯೂನಿಟ್ ಬಡವರಿಗೆ ಯೋಜನೆ ಅದು ದುಡ್ಡು ಉಳಿತಲ್ಲ. ಅವ್ರದ್ದು ದುಡ್ಡು, ನೀವು ದುಡ್ಡಂತ ದುಡ್ಡನ್ನು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಶಿಕ್ಷಣ ಪಡಿಸುವಂತ ಕೆಲಸ ಮಾಡೋದು. ಶಿಕ್ಷಣಗಳನ್ನು ಬಹಳಷ್ಟು ಬದಲಾವಣೆ ತಂದಿದ್ದೀವಿ. ಇವತ್ತು ಬಟ್ಟಮಾನೆಗಳಿಂದ ನಾವು ಬಹಳಷ್ಟು ಕಲ್ತ್ಕೊಂಡಿದ್ದೀವಿ. ಎಲ್ಕಲ್ ಮಾಂಸ ಮಾಡೋದ್ರಿಂದ ದಾಸೋಹವನ್ನು ಕಲ್ತ್ಕೊಂಡಿದ್ದೀವಿ. ಬಸವಣ್ಣವರಿಂದ ದಾಸೋಹದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ಮಠಮಾನ್ಯಗಳು
ದಾಸೋಹ ಮಾಡೋದ್ರಿಂದಲೇ ಮಧ್ಯಾಹ್ನದ ಊಟ ಶಾಲೆಗಳ ಮಧ್ಯಾಹ್ನ ಊಟ ಪ್ರಾರಂಭ ಆಗಿದೆ. ಈ ಒಂದು ಮಠಮಾನ್ಯಗಳ ಕಲ್ಪನೆ ಈಗ ನನ್ನ ಮಾತನಾಡಿ ಅದರ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆ ಎಲ್ಲಿಂದ ಹಾಸ್ಟೆಲ್ ಪ್ರಾರಂಭ ಆಗಿದ್ದು ಮಠಮಾನ್ಯ ಕಲ್ಪನೆ ಇದರಲ್ಲಿ ಪ್ರಾರಂಭ ಆಗಿತ್ತು. ಯಾರ ಬಡಮಕ್ಕಳು ಕರ್ಕೊಂಡ್ಬಂದು ಹಾಸ್ಟೆಲ್ದಾಗ ಓದಿಸಿ ಅವ್ರಿಗೆ ಇವತ್ತು ಎಲ್ಲೆಲ್ಲೋ IAS ಅವಸರ ಆದಂತ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಇವತ್ತು ತುಮಕೂರು ಸಿದ್ದಗಂಗಾ ಮಠದೊಳಗ ಸಾವಿರಾರು ಮಕ್ಕಳು ಎಜುಕೇಶನ್ ಇವತ್ತು ಎಲ್ಲ ಮಕ್ಕಳು ನನಗಂತೂ ಈ ಹಿಂದುಳಿದ ಕಲ್ಯಾಣ ಇಲಾಖೆ ಮಂತ್ರಿ ಆದ್ಮೇಲೆ ನನ್ನ ಮನೆ ಮಾಮೂಲು ಮನಸ್ಸು ಶ್ರೀರಾಮ್ ಮಾಡ್ತಿರ್ತಾರೆ. ನನಗೆ ಹಾಸ್ಟೆಲ್ ಕೊಡ್ತೀನಿ, ನನ್ನ ಊರಾಗ ಹಾಸ್ಟೆಲ್ ಮಾಡ್ತೀನಿ, ನನ್ನ ಮಠದಾಗ ಹಾಸ್ಟೆಲ್ ಮಾಡ್ತೀನಿ. ದಿನ ಈ ಸ್ವಾಮೀಜಿ ಜೊತೆಗೆ ನನಗೆ ಬಹಳ ಆತ್ಮೀಯ ಸಂಬಂಧ ಜಾಸ್ತಿ ಆಗಿಬಿಟ್ಟೈತಿ, ಆತ್ಮೀಯತೆ ಜಾಸ್ತಿ ಆಗಿಬಿಟ್ಟದೆ. ಎಲ್ಲ ಮನಸ್ಸಾಮಿಗಳು ಹೋಗ್ತಾರೆ. ಅಂದ್ರೆ ಕಲ್ಪನೆ ಪ್ರಾರಂಭ ಆಗಿದ್ದು ಮಠಮಾನ್ಯಗಳಿಂದ ಅದು ಇವತ್ತು ಸರ್ಕಾರ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಇಂಥ ಮಠಮಾನ್ಯಗಳಿಂದ ನಾವು ಕಲಿಬೇಕಾಗಿದೆ ಬಹಳಷ್ಟಿದೆ. ಅದು ವಿಶೇಷವಾಗಿ ನಗರ ಪ್ರದೇಶದಂತ ವ್ಯಾಪ್ತಿಯಲ್ಲಿ ಇರುವಂತ ಇಂಥ ಮಠಮಾನ್ಯಗಳು ಪ್ರತಿ ವರ್ಷ ಪ್ರವಚನ ಮಾಡಿಸುವಂತ ಕೆಲಸವನ್ನು ಮಾಡೋದ್ರ ಜೊತೆಗೆ ಎಲ್ಲ ಮಕ್ಕಳಿಗೆ ಮಕ್ಕಳ ಗೋಷ್ಠಿ ಇರ್ಬೋದು, ಮಹಿಳಾ ಗೋಷ್ಠಿ ಇರ್ಬೋದು, ಎಲ್ಲ ಒಂದೊಂದು ದಿವಸ ಗೋಷ್ಠಿಗಳಾಗ್ತವೆ. ಬಹಳ ಖುಷಿ ಅನಿಸ್ತದೆ. ನಾನು ಇವತ್ತು ಬಂದಿದ್ದಾರೆ ಮಹಿಳಾ ಗೋಷ್ಠಿ, ಮಹಿಳಾ ಗೋಷ್ಠಿ ನಾನು ಬರ್ಬೇಕಾಗಿತ್ತು, ನನ್ನ ಎಲ್ಲರ ಕಾರ್ಯಕ್ರಮದಿಂದ ಬರಕಾಗ ಅಂದ್ರೆ ಎಲ್ಲ ಗೋಷ್ಠಿಗಳನ್ನು ಮಾಡೋದ್ರ ಮುಖಾಂತರ ಹೊಸ ಗೋಷ್ಠಿಗಳಾಗಬೇಕು, ಚರ್ಚೆಗಳಾಗಬೇಕು. ಸರ್ಕಾರಕ್ಕೆ ಕಂಪನಿಗಳ ಚಲುವಾಗಂತ ಒಂದು ಡಿಸ್ಕಷನ್ ಚರ್ಚೆಗಳಾದಾಗ ನಮಗೆ ಎಲ್ಲರಿಗೂ ಕೆಲವೊಂದು ವಿಚಾರಗಳು ಗೊತ್ತಾಗಿ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ. ಅಂತ ಒಂದು ಕೆಲಸ ಇವತ್ತು ಹೆಚ್ಚು ಮಾಡ್ತಾ ಇದೆ. ಬಹಳ ಸಂತೋಷ, ಬಹಳ ಖುಷಿ ಪಡ್ತೀವಿ. ಯಾಕಂದ್ರೆ ಇವತ್ತು ನಮ್ಗೆ ಅವಕಾಶ ಮಾಡಕ್ ಸಾಧ್ಯತೆ ಇದೆ. ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿರೋದ್ರಿಂದ ಬಸ್ ಇದೇನು ಶಾಲಾ ಸಂಸ್ಕೃತಿ ಮಾತೃ ಸಂಸ್ಕೃತಿಗೆ ಕೂಡ ಸರ್ ಬದ್ಧಿ ಇಲಾಖೆ ನಾವು ಕೂಡ ಹಾಕಿದ್ದೇವೆ. ನನಗೆ ಬಹಳ ಮಂದಿ ಹೇಳ್ತಿರ್ತಾರೆ. ಮೊದಲು ವರ್ಷದ ನಾನು ನೇರಾವರಿ ಮಂತ್ರಿ ಇದ್ದೆ, ಸಣ್ಣ ನೀರಾವರಿ ಮಂತ್ರಿ ಏನು ಮಾಡಕ್ಕಾಗಿಲ್ಲ. ಈ ಸತಿ ನಮ್ಮೆಲ್ಲ ಗೆಳೆಯರು ಬಂದು ಅದೆಲ್ಲ ಇವಕ್ಕೆ ಗೆಳೆಯರು ನನ್ನ ಗೆಳೆಯರೆಲ್ಲ ಏನಾದ್ರು ಒಂದು ಮಾಡಲೇಬೇಕು ಅನ್ನೋದೇ ನನಗೆ ಇಷ್ಟು ಮಾಡೋಕ್ಕಾಗತ್ತೆ. ಮೊದಲೇ ವರ್ಷ ಪ್ರಾರಂಭ ಮಾಡೋಣ 15 ಲಕ್ಷದಿಂದ ಮುಂದೆ ಎಷ್ಟು ಲಕ್ಷಕ್ಕೆ ಹೋಗುತ್ತೆ ಅಂತ ನೋಡೋದು ಪ್ರಯತ್ನವನ್ನು ಪ್ರಾರಂಭ ಮಾಡೋಣ ಅಂತ ಪ್ರಾರಂಭ ಮಾಡಿದ್ದೀವಿ. ಬಹಳ ಸಂತೋಷದ ವಿಚಾರ, ಬಹಳ ಖುಷಿ ಪಡುವ ವಿಚಾರ. ಮತ್ತು ಮಠಮಾನ್ಯಗಳು ಇವತ್ತು ಎಲ್ಲರನ್ನೂ ಗುರುತಿಸಿ ಸಬರದಂತೂ ಅವರ ಧರ್ಮಪತಿಯನ್ನು ಕರೆದು ಅವರೆಲ್ಲ ಇನ್ನೂ ಸಾಹಿತಿಗಳನ್ನು ಕೇಳಿ ಬಹಳ ಖುಷಿ ಅನಿಸ್ತು ನನಗೆ. ಮತ್ತು ಅವರು ಈಗ ಅಕ್ಕಮಹಾದೇವಿ ಯೂನಿವರ್ಸಿಟಿ ಕೆಲಸ ಮಾಡಿದ್ದೀನಿ ಅಂತ ಮಾಡ್ತಾರೆ ಅಂತ ಹೇಳಿ ಬಹಳ ಖುಷಿ ಆಗುತ್ತೆ. ನಾನು ಅದಕ್ಕೆ ನನ್ನ ತಾಯಿಗೆ ಹೇಳ್ತಾ ಇದ್ದೀನಿ, ಮುಂದಿನ ತಿಂಗಳ ಮಹಿಳಾ ದೊಡ್ಡ ಸಮಾವೇಶವನ್ನ ಬಿಜಾಪುರದಲ್ಲಿ ಮಾಡ್ತಾ ಇದ್ದೀನಿ. ನೀವೆಲ್ಲ ಬರಬೇಕು. ಕಾರ್ಯಕ್ರಮ ಬಹಳ ಮುಖ್ಯವಾದಂಥ ಕಾರ್ಯಕ್ರಮ, ಬಹಳ ಚೆನ್ನಾಗಿ ಅದ್ಭುತವಾಗಿ ಈ ರಾಜ್ಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಜನರಲ್ ಎಲ್ಲ ಮಹಿಳೆಯರ ದೊಡ್ಡ ಸಮಾವೇಶ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಪರಿಶಿಷ್ಟ ಜಾತಿಗಳಲ್ಲಿ ST ರೈತರುಗಳು ಮಾಡ್ತಾ ಇದ್ದೀವಿ, SC ಚಿತ್ರದುರ್ಗಗಳು ಮಾಡ್ತಾ ಇದ್ದೀವಿ. ಇಲ್ಲಿ ಮಹಿಳಾ ಕಾರ್ಯಕ್ರಮ ಮಾಡೋದಂತಂದ್ರೆ ಏನಾದರೂ ಒಂದು ಹೊಸ ಕಲಾವಿದರಿಗೆ, ಸಾಹಿತಿಗಳಿಗೆ ಒಂದು ವೇದಿಕೆಯನ್ನು ಕಲ್ಪನೆ ಮಾಡಿ ಕಲ್ಪಿಸಿಕೊಳ್ಳುವಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಿದ್ವಿ. ನಮ್ಮ ಬೆಂಗಳೂರು ಗುರುಗಳು ಏನು ಕೆಲವೊಂದಿಷ್ಟು ವಚನಗಳು ಸಿಕ್ಕಿದ್ದಾವೆ ನಮ್ಮ ತಂದೆಗಳು, ನಿಜವಾಗ್ಲೂ ಎಲ್ಲವನ್ನು ಕೇಳ್ಕೊಂಡು ನಿಜವಾಗ್ಲೂ ನನಗೆ ಬಹಳ ಇಂಪ್ರೆಷನ್ ಆಗಿದೆ. ನಾನು ಇವತ್ತು ನನ್ನ ಭಗವಾನ್ ಸ್ವಾಮಿ ನಿಜವಾಗ್ಲೂ ಬಹಳ ಖುಷಿ ಅನಿಸ್ತು. ನಮ್ಮ ಶ್ರೀಗಳು, ದೊಡ್ಡ ಶ್ರೀಗಳು ನಮ್ಮ ಮನೆಗೆ ಬಂದರು, ನಮ್ಮ ಮನೆಗೆ ಗೃಹ ಪ್ರವೇಶ. ನಾನು ಯಾರ ಸೀರೆ ತಪ್ಪಿದ್ದೀನಿ. ಮೊದಲನೇ ಸತಿ ಒಂದು ಮದುವೆ ಕರೆಕ್ಟ್ ಬಂದಿದ್ದೆ ನನ್ನ ತಮ್ಮನ ಮದುವೆಗೆ. ನಾನು ಬರ್ತೀನಿ ಮದುವೆಗೆ, ಆಮೇಲೆ ಕಂಡೀಷನ್ಸ್ ದೊಡ್ಡದು ಯಾರು ಏನು ಹೇಳ್ತಾರೆ ನಿಮ್ಗೆ ಹಿಂಗ ಬೇಕಂದ್ರೆ ನೋಡ್ತೀನಿ ಮತ್ತೆ ನನಗೆ ಯಾಕೆ ಜೋರ್ ಮಾಡ್ತಾರೆ ಈಗ ನಾವಿದ್ದ ಸಾಕಾಗೈತೆ ಅಂತಂದು ನಾನು ತಪ್ಸನ್ ಹೇಳಿದೆ, ಕರ್ಕೊಂಡು ಹೋದೆ. ಅಲ್ಲಿ ತಪ್ಸನ್ ಹೇಳಿದೆ ಆ ಮದುವೆ ಅದಾದ್ಮೇಲೆ ಮನೆ ಗೃಹ ಪ್ರವೇಶಿಸಿದಂತೆ ನೀನು 2 ಸತಿ ತಪ್ಪಿಸಿದ್ದೀನಿ, ಈ ಸದ್ಯ ಬರ್ತೀನಿ ನನ್ನ ಮನೆಗೆ, ಅದ್ರಲ್ಲಿ ಲಿಂಗ ಕಟ್ಟಿದ ಮೇಲೆ ನಿನ್ನ ಮನೆಗೆ ಊಟ ಮಾಡೋದು ಅಂತಂದ್ರೆ ಹನ್ನೆರಡಂತೆ ನೋಡೋದು ಅಂತ ನಾವು ಈ ಫ್ಯಾಮಿಲಿ ಅದು ಒಂದು ನಮ್ಮಂತ ಪರಿವರ್ತನೆ ಮಾಡೋದೇ ಇದಲ್ಲ, ಅದು ಸಣ್ಣ ಕೆಲಸ ಅಲ್ಲ. ಎಲ್ಲರೂ ಜೋಡಿಗೆ ಕಟ್ಕೊಳ್ತಾರೆ, ಎಲ್ಲರೂ ಜೋಡಿಗೆ ದುಡ್ಡು ಕೇಳ್ತಾರೆ, ದವಸದಾನೆ ಕೇಳ್ತಾರೆ. ಆದ್ರೆ ನಮ್ಮ ವಿಕಲ್ಪಟ ಏನ್ ಕೇಳಿದ್ರ ನಿಮ್ಮ ಚಟಗಳನ್ನ ನನ್ನ ಜೋಳಿಗೆ ಹಾಕ್ತಕ್ಕಂಥದ್ದು ಅಂದಕ್ಕೆ ಇಲ್ಲ. ಲಾಸ್ಟ್ ಈ ದೇಶದಾಗಲ್ಲ, ಈ ಭೂಮಿಯಾಗಿ ಈ ಜಗತ್ತಿನೊಳಗ ಒಂದೇ ಒಂದು ಮಠ, ಅದು ವಿಕಲ್ಪಟ. ಅದಕ್ಕೆ ಇಂಥ ಮಕ್ಕಳು, ಇಂಥ ಮಕ್ಕಳು ಶಿಷ್ಯರಾಗಿ ಈ ಊರಾಗ ಹುಟ್ಟಿ ಈ ಊರಾಗ ಬೆಳೆದು
ನನಗೆ ಬಹಳ ಸಂತೋಷ ಏನಂದ್ರೆ ಇಂಥ ಒಂದು ಮಟ್ಟದೊಳಗ ನಾವು ಒಂದು ಕಾರ್ಯಕ್ರಮದೊಳಗೆ ಭಾಗಿಯಾಗಿರ್ತೀವಲ್ಲ ಅದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ನನ್ನ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅದರ ಜೊತೆಗೆ ಇವತ್ತು ಇಲ್ಕಲ್ಲೊಳಗೆ ದಯಮಾಡಿ ಮುಂದಿನ ದಿನಮಾನದಾಗ ಈ ದುಷ್ಟಶಕ್ತಿಗಳು ಬಹಳ ಉಂಟಾವ. ಜಾತಿಗಳ ಮಧ್ಯೆ ಜಗಳ ಆಗ್ತದ ದುಷ್ಟಶಕ್ತಿಗಳು ಅವಕ್ಕೆ ಮಾತ್ರ ಇಲ್ಕಲ್ಲ ಅವಕಾಶ ಕೊಡಬಾರ್ದು. ಯಾರು ಅವ್ರು ಬಾಲವೃಕ್ಷ ಕೊಡಬಾರ್ದು. ನಾವು ಮಾಡ್ತೀವಿ ರಾಜಕಾರಣಿಗಳು, ನಮ್ಮಿದನ್ನ ಪ್ರಾರಂಭ ಅಂತ ತಿಳ್ಕೊಂಡ್ರಿ. ಆದ್ರೆ ಇಲ್ಕಲ ಮಠದೊಳಗ ಮುತ್ತುಸ್ವಾಮಿ ಮತ್ತು ಇಲ್ಕಲ ಮಠದೊಳಗ ಒಂದು ಪವಿತ್ರವಾದ ಸ್ಥಳ ಏನಿದೆ ಇಲ್ಲಿ ಮಾತ್ರ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಯಾಕಂದ್ರೆ ಅದರ ಇವತ್ತು ಎಲ್ಲ ಕಡೆ ಎಲ್ಲಿ ಓದಲು ನಮ್ಮ ಬೇರೆ ದೇಶಗಳ ಜಾತಿಗಳ ಮಧ್ಯೆ ಧರ್ಮದ ಮಧ್ಯೆ ಜಗಳ ಕೆಲಸ ಕಾರ್ಯಗಳಾಗ್ತವು. ಅದು ನನ್ನೊಂದು ವಿನಂತಿ, ಜೀವನದೊಳಗೆ ಇಲ್ಕಲ್ಲ ಮಾತ್ರ ಆಗ್ಬಾರ್ದು. ಯಾಕಂದ್ರೆ ಇಲ್ಲಿ ಇಬ್ರು ಮಹಾಪುರುಷರು ನಡೆದಾಡಿದಂತ ಈ ಭೂಮಿಯವರು ಒಂದ್ ಕಡೆ ಮುತ್ತಿಸ್ತಾದ್ರಿ, ಇನ್ನೊಂದ್ ಕಡೆ ಮಾಂತಪ್ಪನವರ ಗದ್ದಿಗೆ ಮತ್ತು ಮಠ. ಇಲ್ಲಿ ಯಾವುದೇ ಕಾರಣಕ್ಕಂತ ಅವಕಾಶಗಳನ್ನು ತಗೊಳ್ಳೋದು. ಅದಕ್ಕೆ ಸಾರ್ವಜನಿಕ ವಿನಂತಿಯನ್ನ ಮನವಿಯನ್ನು ಮಾಡ್ಕೊಳ್ತೀನಿ. ಯಾಕಂದ್ರೆ ನನಗೊಂದು ಸ್ವಲ್ಪ ಇಲ್ಲಿ ಹುಟ್ಟಿ ಬೆಳೆದಿರೋ ಒಂದು ಇದಿದೆ, ಅದಕ್ಕೆ ಬಂಧುಗಳೇ ಅದಕ್ಕೆ ಅವಕಾಶ ಕೊಡಲಾಗುತ್ತಿರೋದ ಇವತ್ತು ಮಠ ಮತ್ತು ಮುತ್ತಿಸ್ತಾದ್ರಿ ದರ್ಗಾ ಯಾವ ರೀತಿ ನಡೀತೈತಿ ಹಿಂದಿನ ಕಾಲದಲ್ಲಿ ಅದೇ ರೀತಿ ಇಲ್ಕಲ್ಲ ನಡೀಲಿ. ಮತ್ತು ಇಲ್ಕಲ್ಲ ಮಠ ಇನ್ನೂ ಅದ್ದೂರಿಯಾಗಿ ಅಡ್ಡಪಲ್ಲಕ್ಕಿ ಉತ್ಸವ ಜಾತ್ರೆ ಉತ್ಸವ ಬಹಳ ಅದ್ದೂರಿಯಾಗಿ ಆಗಲಿ. ಅದನ್ನ ಅವರ ಆಶೀರ್ವಾದ ಈ ಇಲ್ಕಲ್ಲಿನ ಜನರಿಗೆ ಅಷ್ಟೇ ಅಲ್ಲ, ಈ ರಾಜ್ಯದ ಸುತ್ತಮುತ್ತಲ ಜನರಿಗೆ ಆಶೀರ್ವಾದ ಸದಾ ಆಗಲಿ ಅನ್ನೋ ಮಾತನ್ನ ಹೇಳಿ ನನಗೆ ಕರೆಸಿ ಸನ್ಮಾನ ಮಾಡೋದ್ರ ಜೊತೆಗೆ ನನಗೇನು ಸನ್ಮಾನ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಮನೆ ನಾವು ಸನ್ಮಾನ ಮಾಡಿಸಿರ್ತಾನೆ, ಸನ್ಮಾನ ಅವಶ್ಯಕತೆ ನನಗಿಲ್ಲ. ಯಾಕಂದ್ರೆ ನಮ್ಮ ಮನೆ ನಾವು ಸನ್ಮಾನ ಮಾಡಿಸಿದ್ರೆ ಅದಕ್ಕೆ ಏನ್ ಬೆಲೆ ಇರ್ತದೆ. ಇದು ಮಠ, ನಾವು ಈ ಮಠದ ನನಗೆ ಸನ್ಮಾನ ಅವಶ್ಯಕತೆ ಇಲ್ಲ. ಈ ಮಠದ ಶಿಷ್ಯನಾಗಿ ನನ್ನ ಸೇವೆಯನ್ನು ನನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ. ಆ ಮಾಡುವಂತ ಶಕ್ತಿ ಆ ಮಠ ನನಗೆ ಯಾವಾಗಲೂ ಕೊಡ್ತಾ ಇದೆ, ಕೊಡ್ಕೊಂತ ಹೊಂಟಿದೆ, ಇನ್ನೂ ಕೊಡ್ತಾ ಇದೆ. ನೋಡಿ ನಾನೆಲ್ಲ ಬಹಳಷ್ಟು ಮಂದಿ ಹೇಳ್ತಾರೆ ಇಂಟೆನ್ಸಿಟಿ ಆಗಿ ನಿಮ್ಮೆಲ್ಲ ಮಂತ್ರಿ ಆಗಿಲ್ಲ ಅಂತ. ನಾವು ಇಂಟೆನ್ಸಿಟಿ ಆಗಿವಪ್ಪ, ನೀನು 3 ಸತಿ ನಿಮ್ಮೆಲ್ಲ 3 ಸತಿ ಮಂತ್ರಿ ಅಲ್ಲ. ನಾನಂದ್ರೆ ಅದೆಲ್ಲ ನನ್ನ ಕ್ಷೇತ್ರ ಜನರ ಆಶೀರ್ವಾದ ಮತ್ತು ಇಂಥ ಮಠ ಮನೆಗಳ ಗುರುಗಳ ಆಶೀರ್ವಾದದಿಂದ ನಾನು ಆಗ್ತಾ ಇದ್ದಂದ್ರೆ ನನಗೊಂದೆಲ್ಲ ಒಂದ್ ಕಡೆ ಒಂದು ಗೌರವ, ನನಗೂ ಖುಷಿ ಐತಿ. ಒಂದು ಸಾಮಾನ್ಯ ಬಡ ಕುಟುಂಬದ ಹುಟ್ಟಿ, ಒಬ್ಬ ಗೌಂಡಿ ಹೊಟ್ಟೆ ಹುಟ್ಟಿ, ಒಬ್ಬ ಕಾರ್ಮಿಕರ ಹೊಟ್ಟೆ ಹುಟ್ಟಿ ಗಿರಾಜಿಗಳನ್ನ 3 ಸತಿ ಮಂತ್ರಿ ಆಗಿರೋದು ನಾನು ಏನು ಪಡ್ತೀನಿ, ಬಹಳ ಖುಷಿ ಪಡ್ತೀನಿ. ನನಗೂ ಏನಾದ್ರು ಬದಲಾವಣೆ ಮಾಡ್ಬೇಕಂತ ಇಲಾಖೆಗಳ ಬದಲಾವಣೆ ಏನೇನೋ ಮಾಡಕ್ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಅದೆಲ್ಲ ಆಗಬೇಕಂದ್ರೆ ಅದು ಒಂದು ಕಡೆ ಒಂದು ಕಾರಣ ನನ್ನ ಕ್ಷೇತ್ರ ಜನರ ಆಶೀರ್ವಾದ, ಇನ್ನೊಂದು ಕಡೆ ಇಂಥ ಮಠ ಮನೆಗಳ ಪ್ರೀತಿ ವಿಶ್ವಾಸ, ಗುರುಮಾತ ಸ್ವಾಮಿಗಳ ಮೊದಲ ಗುರು ಶ್ರೀಗಳ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ನನಗೆ ಸನ್ಮಾನದಕ್ಕಿಂತ ನನ್ನ ಪ್ರೀತಿ ಯಾವಾಗಲೂ ನನಗೆ ನೀವು ಒಂದು ಮಾತು ಹಚ್ಚಿದ್ರೆ ನಾನು ಕೈ ನೋಡ್ಕೊಂಡು ಬಂದೋಗ್ಬಿಡ್ತೀನಿ. ಒಂದು ದಿವಸ ನನಗೆ ಏನು ಭಾಳ ಪ್ರೆಷರ್ ಒತ್ತಡ ಮಾಡೋಂಥ ಅವಶ್ಯಕತೆ ಓದಿಸಿದ್ರೆ ನನಗೆ ಬರೋಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ ಅಕ್ಕ ಸಮ್ಮೇಳನಕ್ಕೆ ನಾನು ಅಮೆರಿಕ ಹೋದೆ 15 ದಿವಸ. ಹೀಗಾಗಿ ನನಗೆ ಇಲ್ಲಿ ಬರೋಕ್ಕಾಗಲ್ಲ. ಈ ಸತಿ ತಪ್ಪಿಸ್ಬಾರ್ದು ಅಂತಂದು ಮಿಸ್ಟೇಕ್ ತಪ್ಪಾಡೋದಂತ ಇವತ್ತು ಬಂದು ಶ್ರೀಗಳ ಆಶೀರ್ವಾದ ನಿಮ್ಮೆಲ್ಲರ ದರ್ಶನ ಮಾಡಿಸಿಕೊಂಡಂತ ಶ್ರೀಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಿಮ್ಮೆಲ್ಲರಿಗೂ ಮನಸ್ಸಿನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.